ಜೀರ್ಣೋದ್ಧಾರ ಮಾಡಿಕೊಂಡು ಇದನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸುವಂತಹ ಪೂರಕವಾದಂತಹ ಯೋಜನೆಗಳನ್ನು ಕೂಡ ಮಾಡಿದ್ದ. ಆದ್ರೆ ಆಗ ಬಂದಂತ ಒಂದೇ ಪ್ರಶ್ನೆ, ಇಲ್ಲಿಗೆ ಮಕ್ಕಳನ್ನು ಇಲ್ಲಿಂದ ಕರೆತರುವುದು. ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳೆಲ್ಲರಿಗೂ ಇದೊಂದು ದೇವ ಮಂದಿರದಂತೆ ಇತ್ತು. ಆದ್ರೆ ಕಾಲದ ಒಂದು ಚಕ್ರ ತಿರುಗಿದಂತೆ ಪರಿವರ್ತನೆಗಳಾಗುವುದು ಸಹಜ. ಬಂಟ್ವಾಳ ತಾಲೂಕಿನ ಅರಳ ಗ್ರಾಮದ ಮೂಲರಪಟ್ಟಣದಲ್ಲಿರುವ 117 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಮಕ್ಕಳಿಲ್ಲದೆ ಮೌನವಾಗಿದೆ. ಛತ್ರಶಾಲೆ ಇದು ಸುಮಾರು ಒಂದು 110 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಒಂದು ಹಿಂದಿನ ಇತಿಹಾಸವನ್ನು ಉಳಿಸಿಕೊಂಡು ಬಂದಂತಹ ಶಾಲೆ. ಬಹುಶಃ ಸುತ್ತಮುತ್ತಲಿನ ಒಂದು 10-15 ಗ್ರಾಮಗಳಲ್ಲಿ ಶಾಲೆ ಇಲ್ಲದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲ ಬಡವರಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕನ್ನುವಂತಹ ಒಂದು ಉತ್ಕಟವಾದಂತಹ ಬಯಕೆಯೊಂದಿಗೆ ಈ ಶಾಲೆಯನ್ನು ಪ್ರಾರಂಭಿಸಿದವರು ಶ್ರೀಯುತ ಗುಮ್ಮಣ್ಣ ಶೆಟ್ಟಿ ಅಂತ ಹೇಳಿ. ಇದಕ್ಕೆ ಹೆಸರು ಶ್ರೀ ಚಂದ್ರನಾಥ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬುದಾಗಿತ್ತು. ಅದಕ್ಕೂ ಕಾರಣ ಇದೆ. ಯಾಕೆಂತ ಹೇಳಿದ್ರೆ, ಇದೊಂದು ಛತ್ರ ಅಂತ ಹೇಳಿದ ನಂತರ ಇಲ್ಲಿ ಹತ್ತಿರದಲ್ಲಿ ಒಂದು ಬಸದಿ, ಆ ಬಸದಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಹಾಗೆಯೇ ಸಾಮಾಜಿಕವಾಗಿ ಒಂದು ಯೋಚನೆ ಮಾಡುವಂತಹ ಹಿರಿಯರ ಒಂದು ಒಕ್ಕೂಟ ಅಲ್ಲಿತ್ತು. ಹಾಗಾಗಿ ಅವರ ಮನದಲ್ಲಿ ಮೂಡಿತ್ತು, ಕೇವಲ ಇವತ್ತು ಜನರಿಗೆ ಹೊಟ್ಟೆಗೆ ಅನ್ನದ ಕೊರತೆ ಇದ್ರೂ ಕೂಡ ಅದರ ಜೊತೆಗೆ ಜ್ಞಾನದಾಹವನ್ನು ನೀಗಿಸಬೇಕಿದ್ರೆ ಇಂತಹ ಒಂದು ಶಾಲೆಯ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಅವರು ಮನಸ್ಸು ಮಾಡಿದರು. ಅದರ ಪರಿಣಾಮವಾಗಿ 1909ನೇ ಇಸವಿಯಲ್ಲಿ ಈ ಶಾಲೆ ಪ್ರಾರಂಭ ಆಗಿದೆ. 1909ರಲ್ಲಿ ಆರಂಭವಾದ ಈ ಶಾಲೆ ಹಲವು ಪೀಳಿಗೆಗಳಿಗೆ ಶಿಕ್ಷಣದ ಬೆಳಕು ನೀಡಿದ್ದಲ್ಲದೆ ದೂರದಿಂದ ಬಂದ ಮಕ್ಕಳಿಗೆ ಛತ್ರ ಹಾಗೂ ಗಂಜಿ ಊಟದ ವ್ಯವಸ್ಥೆಯನ್ನೂ ಕಲ್ಪಿಸಿತ್ತು. ಸುತ್ತಮುತ್ತ ಹೊಸ ಶಾಲೆಗಳು ಆರಂಭವಾದ ಕಾರಣ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು, ಕಳೆದ ಕೆಲ ವರ್ಷಗಳ ಹಿಂದೆ ಶಾಲೆ ಮುಚ್ಚುವ ಪರಿಸ್ಥಿತಿ ಎದುರಾಯಿತು. ಅದು ಕೂಡ ಆ ಸಂದರ್ಭದಲ್ಲಿ ಯಾವುದೇ ವಾಹನದ ವ್ಯವಸ್ಥೆ ಇರದಂತಹ ಒಂದು ಸಮಯದಲ್ಲಿ ನಡ್ಕೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ರು. ಹಾಗಾಗಿ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಗಳಾಗಿ ದೊಡ್ಡ ದೊಡ್ಡ ಹುದ್ದೆಯನ್ನು ನಿರ್ವಹಿಸಿದಂತವರು ಕೂಡ ಇದ್ದಾರೆ. ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳೆಲ್ಲರಿಗೂ ಇದೊಂದು ದೇವ ಮಂದಿರದಂತೆ ಇತ್ತು. ಯಾಕೆಂತ ಹೇಳಿದ್ರೆ, ಈ ಶಾಲೆಯನ್ನು ಪ್ರಾರಂಭ ಮಾಡಿದಂತಹ ಗುಮ್ಮಣ್ಣ ಶೆಟ್ಟಿ ಹಾಗೆ ಅವರ ಮಕ್ಕಳಾಗಿದ್ದಂತಹ ಧರ್ಮಪಾಲ ಶೆಟ್ಟಿ ಅವರಿರ್ಬೋದು, ಆ ನಂತರದ ಪೀಳಿಗೆಯಾಗಿ ಶ್ರೀ ರಾಜೇಂದ್ರ ಶೆಟ್ಟಿ ಅವರಿರ್ಬೋದು, ಅವರೆಲ್ಲ ಈ ಶಾಲೆಯನ್ನು ತಮ್ಮ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲವನ್ನು ಉಪಯೋಗಿಸಿಕೊಂಡು ತಮ್ಮ ಒಂದು ಸಂಪನ್ಮೂಲವನ್ನು ಕೂಡ ಇದಕ್ಕೆ ಧಾರೆ ಎರೆದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲದ ಒಂದು ಚಕ್ರ ತಿರುಗಿದಂತೆ ಪರಿವರ್ತನೆಗಳಾಗುವುದು ಸಹಜ. ಸರ್ಕಾರಿ ಶಾಲೆಗಳು ಅಲ್ಲಲ್ಲಿ ಪ್ರಾರಂಭ ಆಯಿತು. ಆನಂತರ ಈ ಶಾಲೆ ಹತ್ತಿರದಲ್ಲೇ ಒಂದು ಉರ್ದು ಶಾಲೆ ಇದೆ, ಆನಂತರ ಇಂಗ್ಲಿಷ್ ಮೀಡಿಯಂ ಶಾಲೆ ಒಂದಿದೆ, ಹಾಗೆಯೇ ಅರಳ ಗ್ರಾಮದಲ್ಲಿ 2 ಸರ್ಕಾರಿ ಶಾಲೆಗಳಿದೆ. ಇದರ ಪರಿಣಾಮವಾಗಿ ಇಲ್ಲಿ ಬರುವಂತಹ ಮಕ್ಕಳ ಸಂಖ್ಯೆ ಕಡಿಮೆಯಾದ ಕಾರಣದಿಂದ ಈ ಶಾಲೆ ಮುಚ್ಚು ಹಂತಕ್ಕೆ ಬಂತು. ಇದೀಗ ಶಾಲೆಯಲ್ಲಿ ಮಕ್ಕಳಿಲ್ಲದಿದ್ದರೂ ಸ್ಥಳೀಯರು, ಸಂಘಟನೆಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಸೇರಿ ಶಾಲೆಯ ಐತಿಹಾಸಿಕ ಕಟ್ಟಡ ಮತ್ತು ನೆನಪುಗಳನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಮುಂದಿನ ಪೀಳಿಗೆಗೂ ಈ ಶಾಲೆಯ ಇತಿಹಾಸ ಉಳಿಯಲಿ ಎಂಬ ಉದ್ದೇಶದಿಂದ ಆಡಳಿತ ಮಂಡಳಿ ಇದನ್ನ ಸಂರಕ್ಷಿಸಲು ನಿರ್ಧರಿಸಿದೆ. ಗ್ರಾಮದ ಹಿರಿಯರು ಹಾಗೆಯೇ ಸುತ್ತಮುತ್ತಲಿನ ವಿದ್ಯಾಭಿಮಾನಿಗಳು ಒಂದ್ಸಾರಿ ಒಟ್ಟು ಸೇರಿ ಈ ಶಾಲೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಈ ಶಾಲೆಯನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಇದನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸುವಂತಹ ಪೂರಕವಾದಂತಹ ಯೋಜನೆಗಳನ್ನು ಕೂಡ ಮಾಡಿದ್ದ. ಆದ್ರೆ ಆಗ ಬಂದಂತ ಒಂದೇ ಪ್ರಶ್ನೆ, ಇಲ್ಲಿಗೆ ಮಕ್ಕಳನ್ನು ಇಲ್ಲಿಂದ ಕರೆತರುವುದು. ಹತ್ತಿರದಲ್ಲಿ ಶಾಲೆಗಳಿರುವಾಗ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಎಲ್ಲಾ ವ್ಯವಸ್ಥೆಗಳು ಇದೆ. ಹಾಗಾಗಿ ಆ ಮಕ್ಕಳನ್ನು ಈ ಶಾಲೆಗೆ ಬರುವಂತೆ ಮಾಡಬೇಕಿದ್ರೆ ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಆಧುನಿಕತೆಯ ಒಂದು ಪರಿಣಾಮದಿಂದ ಮಕ್ಕಳು ಹೆಚ್ಚಾಗಿ ಪೇಟೆಗಳಲ್ಲಿ ಅಥವಾ ಎಲ್ಲಿ ರಸ್ತೆಯ ಸಂಪರ್ಕ ಇದೆ, ಎಲ್ಲಿ ಅವರಿಗೆ ಅನುಕೂಲ ಆಗ್ತದೆ, ಮತ್ತೆ ಶಾಲೆಯಿಂದ ವಾಹನಗಳಿದೆ, ಅದನ್ನು ಉಪಯೋಗಿಸ್ತಾ ಇರೋದ್ರಿಂದ ಅವೆಲ್ಲವನ್ನು ಒದಗಿಸುವಂತಹ ಸಾಮರ್ಥ್ಯ ಈ ಶಾಲೆಯಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ತರ್ಕಕ್ಕೆ ಬಂದ ಕಾರಣ ಈ ಶಾಲೆಯನ್ನು ಮತ್ತೆ ಮುನ್ನಡೆಸುವಂತಹ ಯೋಚನೆಯನ್ನು ಕೈ ಬಿಡಬೇಕಾಯಿತು. ಆದ್ರೂ ಕೂಡ ಈ ಶಾಲೆಯ
ಕಟ್ಟಡವನ್ನು ಉಳಿಸ್ಕೊಂಡು ಹೋಗಬೇಕು. ಇಲ್ಲಿರುವಂತಹ ಒಂದು ಏನು ಕಟ್ಟಡದ ಒಂದು ಸ್ವರೂಪ ಇದೆ, ಹಾಗೆಯೇ ಇಲ್ಲಿರುವಂತಹ ಎಲ್ಲಾ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಜನರಿಗೆ ಕಂಡಾದ್ರು ಅಥವಾ ಇಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳಿಗೆ ಮನ ತುಂಬ ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಊರಿನವರು ಪರ ಊರಿನವರೆಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿನ ಮಾಡಿನ ಎಲ್ಲ ರೀಪುಗಳು ಹೋಗಿತ್ತು, ಮರದ ಅಲ್ಲಿ ತುಂಬಾ ಶಿಥಿಲವಾಗಿತ್ತು, ಅದನ್ನೆಲ್ಲ ಬದಲಾಯಿಸಿಕೊಂಡು ಮೊದಲು ಇದು ಚಾವಣಿಯ ಒಂದು ಶಾಲೆ ಆಗಿತ್ತು. ಆ ಚಾವಣಿಯನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದರ ನೆಲಕ್ಕೆ ಹಲಗೆಯನ್ನು ಅಳವಡಿಸಿದ್ರು. ಆ ಹಲಗೆ ನೀರು ಬಿದ್ದು ಮತ್ತೆ ಅದು ತುಂಬಾ ಕಾಲದ ಹಿಂದಿನ ಮರ ಆದ್ರಿಂದ ಅದು ಶಿಥಿಲಗೊಂಡದ್ರಿಂದ ಅದರಲ್ಲಿ ವಿದ್ಯಾರ್ಥಿಗಳು ಅಥವಾ ಜನರು ಓಡಾಡುವುದು ಅಷ್ಟು ಸಮಂಜಸ ಅಲ್ಲ ಕಾರಣದಿಂದ ಅದನ್ನು ಕೂಡ ಆ ಒಂದು ಚಾವಣಿಯನ್ನು ತೆಗೆದು ಈ ಶಾಲೆಯನ್ನು ಆ ಸ್ವರೂಪವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕಟ್ಟಡವನ್ನು ಏನು ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಚಿಂತನೆಗಳು ನಡೆದಿದೆ. ಇದನ್ನು ಶಾಲೆಯಾಗಿ ನಾವು ಮಾಡ್ಲಿಕ್ಕೆ ಆಗದಿದ್ರೂ ಕೂಡ ಒಂದು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂತ ರೀತಿಯಲ್ಲಿ ಏನಾದ್ರೂ ಯೋಚನೆಗಳನ್ನು ಮಾಡಿಕೊಂಡು ಆ ಯೋಚನೆಗಳನ್ನು ಕಾರ್ಯಗತ ಮಾಡಬೇಕಿದ್ರೆ ಒಂದು ರೀತಿಯಾದಂತಹ ಒಂದು ಹಿಂದೆ ಹೇಗೆ ತಕ್ಷಶಿಲೆ ಅಥವಾ ನಳಂದ ಅಂತ ವಿಶ್ವವಿದ್ಯಾನಿಲಯಗಳಿತ್ತು, ಅದೇ ರೀತಿಯಲ್ಲಿ ಈ ಶಾಲೆಯನ್ನು ಕೂಡ ಒಂದು ಲೈಬ್ರರಿ ಆಗಿಯೋ ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಮಾಜಿಕ ಉತ್ತಮ ಕೆಲಸಗಳಲ್ಲಿ ಅಳವಡಿಸುವಲ್ಲಿ ಈ ಶಾಲೆಯ ಒಂದು ಸಂಚಾಲಕರು ಇರ್ಬೋದು ಅಥವಾ ಊರಿನ ಅತಿ ಗಣ್ಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಇವರೆಲ್ಲ ಯೋಚನೆ ಮಾಡಿದಾಗ ಇದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬಹುದು. ಆ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನಗಳು ನಡೆದಾಗ ಬಹುಶಃ ಈ ಶಾಲೆ ಜನರ ಮನಸ್ಸಿನಿಂದ ಮಾಸಿ ಹೋಗದೆ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.